ಈ ತರ ಹೆಣ್ಮಕ್ಳ ಬಗ್ಗೆ ಈ ತರ ಯಾರಾದ್ರೂ ತುಂಬಾ ನ್ಯೂಸೆನ್ಸ್ ಕೆಟ್ಟದಾಗೆ ಈಗ ಅಪ್ಪೋರ್ ಬಗ್ಗೆ ಅಲ್ಲಿ ಮಾತಾಡ್ತಿದ್ರು. ಸಮಾಜದಲ್ಲಿ ಎಂತ ಗೌರವ ಇರೋ ವ್ಯಕ್ತಿ ಯೂಸ್ ಮಾಡಿದ ತಕ್ಷಣ ನೀವು ಕ್ಯಾಮ್ರಾಗಳು ಆಫ್ ಮಾಡ್ಬೇಕು, ಕ್ವಶನ್ ಕೇಳ್ಬೇಕು, ಇಲ್ಲಾಂದ್ರೆ ಬೈದ್ಬಿಟ್ಟು ಹೋಗ್ಬೇಕು. ನೀವು ಸಮಾಜಕ್ಕೆ ಒಂದು ಸಂದೇಶ ಸಾರ್ತಿರಲ್ಲ ಮಕ್ಳ ಅಲ್ವಾ? ಸಮಾಜಕ್ಕೆ ನೀವಿದ್ರೆ ಅಂತ ನೀವಿಲ್ಲ ನಾವ್ ಹೆಂಗ್ ಗೊತ್ತಾಗ್ತೀವಿ? ನೀವಿದ್ರೆ ಅಲ್ವಾ ನಮ್ಗೆ ಕರ್ಕೊಂಡು ಹೋಗೋದು, ದಾರಿ ನಡೆಸೋದು ಇದೆ ತಾನೆ. ಅದು ಬಿಟ್ಬಿಟ್ಟು ನೀವು ಏನ್ ಮಾಡ್ತೀರಾ, ಅವ್ನು ಮಾತಾಡ್ತಾ ಇರ್ಬೇಕಾದ್ರೆ ಯಾರೇ ಆಗ್ಲಿ, ನಾಟ್ ಲೈಕ್ ಎನಿ ಅದರ್ ಪರ್ಸನ್ ಇನ್ಕ್ಲೂಡಿಂಗ್ ಮೀ, ನನ್ನ ಸೇರ್ ನಾನು ಹೇಳ್ತಾ ಇದೀನಿ. ಸೊ ಸಮ್ ಟೈಮ್ ನೀವೇನ್ ಮಾಡ್ಬಿಡ್ತೀರಾ, ನಾವೇನಾದ್ರು ಅಂದಾಗ ಬಾಯ್ಕಟ್ ಮಾಡ್ಬಿಟ್ಟು ಪ್ರೇಮ್ ಬಾಯ್ಕಟ್ ಮಾಡ್ರಿ ಅಂತಿರಲ್ವಾ? ಸೇಮ್ ನೀವು ಬುದ್ಧಿ ಹೇಳ್ಬೇಕು. ಆಕ್ಚುಲಿ ಬೇಸಿಕಲಿ ನೀವು ಬೈಬೇಕು, ಕ್ಯಾಕರ್ಸ್ ಉಗಿಬೇಕು ಬೇಸಿಕಲಿ. ಏನಕ್ಕೆ ಅಂದ್ರೆ ಸಮಾಜದಲ್ಲಿ ಏನಾಗ್ತದೆ ಗೊತ್ತಾ ಮಗ, ಫೋನ್ ಹಿಡ್ಕೊಂಡ್ರೆ ಮಕ್ಕಳು ನೋಡ್ತಾರೆ, ಹೆಣ್ಮಕ್ಳು ನೋಡ್ತಾರೆ, ಇವಾಗೆಲ್ಲ ಟಿವಿ ನೋಡ್ತಾ ಇಲ್ಲ, ಎಲ್ಲ ಇದನ್ನ ನೋಡ್ತಾರೆ, ಸೋಷಿಯಲ್ ಮೀಡಿಯಾ ಜಾಸ್ತಿ ನೋಡ್ತಾರೆ. ದಯವಿಟ್ಟು ರಿಕ್ವೆಸ್ಟ್ ಆಯ್ತಾ, ನಿಮ್ಗೆಲ್ಲ ಏನ್ ಕೇಳೋದು ಗೊತ್ತಾ, ನಾನು ಈ ತರ ನ್ಯೂಸೆನ್ಸ್ ಆದಾಗ ನೀವೇ ಕ್ವಶನ್ ಮಾಡಬಹುದು, ನೀವೇ ಕೈ ಬೆರಳನ್ನ ತೋರಿಸ್ಬೋದು, ನೀವೇ ಬೈಬೋದಲ್ಲಿ. ಯಾಕೆ ಮಾತಾಡ್ತಾ ಇದೆಯಾ, ವಾಟ್ ಇಸ್ ದ ರೀಸನ್? ನೀನ್ ಪರ್ಸನಲ್ ಇದ್ರೆ ಹೋಗೋರು ಮನೆ ಮುಂದೆ ಹೋಗಿ ಕುತ್ಕೊಂಡು ಮಾತಾಡೋ, ಮನೆ ಕರ್ಸ್ ಮಾತಾಡೋ, ಇಲ್ಲ ಚೇಂಬರ್ ಇದೆ, ಫಿಲಿಂ ಚೇಂಬರ್ ಅಂತ ದೊಡ್ಡ ಸಂಸ್ಥೆ ಇದೆ ಇಲ್ಲಿ, ಅಲ್ಲೋ ಕುತ್ಕೊಂಡು ಮಾತಾಡೋ ಅಂತ ಹೇಳ್ಬೇಕು. ಬೇಸಿಕಲಿ ನೀವುಗಳು ಬುದ್ಧಿ ಹೇಳ್ಬೇಕಂಡ್ರ ಆಯ್ತಾ? ಸಾರಿ ತಪ್ಪು ತಿಳ್ಕೊಬೇಡಿ, ನಾನು ಹಿಂಗೆ ಹೇಳಿದೆ ಅಂತ. ಯಾಕಂದ್ರೆ ಇದನ್ನ ನಾನು ಹೇಳಿದ್ ನನಗೆ ಗೊತ್ತಿರೋಷ್ಟು ನಾನು ಮಾತಾಡ್ತೀನಿ, ಅದ್ರ ಮೇಲೆ ನಾನು ಮಾತಾಡಕ್ ಹೋಗಲ್ಲ. ಪ್ಲೀಸ್ ರಪ್ಪ ಆಯ್ತಾ, ಇನ್ಕ್ಲೂಡಿಂಗ್ ನಾನು ಸೇರಿ ಹೇಳ್ತೇನೆ. ನಾನೊಬ್ಬ ಸಾಚ ಅಂತ ಹೇಳೋದು ನಾನು ಕೆಟ್ಟದಾಗ ಮಾತಾಡಿದ್ರೆ ನಿಮ್ಗೆ ಅವಾಗ ನೀವು ಬಾಯ್ ಕಟ್ ಮಾಡಿ ಹೋಗ್ತಾ ಇರ್ಬೇಕು. ಹೋಗ ನೀನ್ ನಾನ್ ಸೆನ್ಸ್ ಮಾತಾಡೋದು ಅಂತ ನನಗೆ ಬೈದು ಹೋಗ್ಬೇಕು ನೀವು. ಆಗಿಲ್ಲ ಅಂದ್ರೆ ದುಡ್ಡ ವಾಪಸ್ ಕೊಟ್ಟಿದ್ದೀನಿ ನಾನು. ನಾನು ವಾಪಸ್ ಕೊಟ್ಟಿದ್ದೀನಿ. ಯಾರು ಕೊಡ್ತಾರಮ್ಮ ದುಡ್ಡ? ನಾನು ವಾಪಸ್ ಕೊಟ್ಟಿದ್ದೀನಿ. ಹೌದು, ದುಡ್ಡು ವಾಪಸ್ ಕೊಟ್ಟಿದ್ದೀನಿ ನಾನು. ಕೊಟ್ಟ ಮೇಲೆ ಯಾರು ಕೊಡ್ತಾರ? ಸೊ ಕೊಟ್ಟ ಮೇಲೂ ನನ್ನ ಬಗ್ಗೆ ಓಕೆ ಡನ್, ಅದೇನೇ ಇದ್ರು ಇಲ್ಲಿ ಬರ್ಬೋದಾಗಿ ಚೇಂಬರ್ಲಿ ಏನೋ ಮಾತಾಡ್ಕೋಬೋದಾಗಿತ್ತು. ಚೇಂಬರ್ ಇಲ್ವಾ ಇಲ್ಲಿ? ನಮ್ಮ ಮದರ್ ತಾಯಿ ಸ್ಥಾನ ಅಂತ ಇದೆಯಲ್ಲ ನಮ್ಮ ಚಿತ್ರರಂಗಕ್ಕೆ, ಇದು ಮಾತಾಡ್ಬೋದಾಗಿತ್ತಲ್ಲ ಬಂದಿಲ್ಲಿ. ಅಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಮೈಕ್ ಇಟ್ಕೊಂಡು ಮೈಕ್ ಸಿಕ್ತು ಅಂತ ಹೇಳ್ಬಿಟ್ಟು ನಿಜವಾಗ್ಲೂ. ಆಮೇಲೆ ಒಬ್ರಿಗಲ್ಲಮ್ಮ, ಇಡೀ ಇಂಡಸ್ಟ್ರಿ ಅಪ್ಪಾಜಿ ಕಾಲದಿಂದ ಡಾಕ್ಟರ್ ರಾಜ್ಕುಮಾರ್ ಕಾಲದಿಂದನೂ ಬೈಕೊಂಡು ಬಂದಿರೋ ಆಮೇಲೆ ನಾವು ಮಾತಾಡೋದು ವರ್ಸ್ಟ್ ಲ್ಯಾಂಗ್ವೇಜ್ ಅಮ್ಮ, ರಿಯಲಿ ವರ್ಸ್ಟ್ ಲ್ಯಾಂಗ್ವೇಜ್. ಅದು ಲ್ಯಾಂಗ್ವೇಜ್ ಏನು ಅವ್ರ ತಾಯಿಗೆ ಗುಟ್ಟೆ ಇಲ್ವಾ, ಅವ್ರ ಅಪ್ಪನ ಗುಟ್ಟೆ ಇಲ್ವಾ? ಸಾರಿ ಅಮ್ಮ, ನಾನು ನಿಮ್ ಮುಂದೆ ಮಾತಾಡ್ಬಾರ್ದು. ಐ ಆಮ್ ರಿಯಲಿ ಸಾರಿ, ಕ್ಷಮೆ ಇರ್ಲಿ. ಏನಕ್ಕೆ ನಾನು ಮಾತಾಡ್ಬೇಕಂದ್ರೆ ಇವ್ರಿಗಿನ್ನ ಕೆಟ್ಟ ಲ್ಯಾಂಗ್ವೇಜ್ ಮಾತಾಡ್ತೀನಿ. ನನಗದು ಅವಶ್ಯಕತೆ ಇಲ್ಲ, ನಿಜವಾಗ್ಲೂ ಅವಶ್ಯಕತೆ ಇಲ್ಲ ನನಗೆ. ಸೊ ಏನಕ್ಕೆ ನಾನು ಬಂದೆ ಅಂದ್ರೆ ಎಂಟೈರ್ ಎಲ್ಲ ಕನ್ನಡ ಚಿತ್ರರಂಗ ಮತ್ತೆ ಕನ್ನಡ ಮತ್ತೆ ತಿರ್ಗಿ ನನ್ನ ಫ್ಯಾನ್ಸ್ಗಳಾಗ್ಲಿ, ಕನ್ನಡ ಫ್ಯಾನ್ಸ್ಗಳಾಗ್ಲಿ, ಕನ್ನಡ ಚಿತ್ರರಂಗ ಫ್ಯಾನ್ಸ್ಗಳಾಗ್ಲಿ ಎಲ್ಲರೂ ನನಗೆ ಮೆಸೇಜ್ ಮಾಡ್ತಿದ್ದಾರೆ, ಪ್ರೇಮ್ ಸರ್ ಇದನ್ನ ಹಿಂಗೆ ಬಿಡಬೇಡಿ, ಹಿಂಗೆ ಬಿಡಬೇಡಿ, ಹಿಂಗೆ ಬಿಡಬೇಡಿ ಅಂತ. ನಾನು ಅದಕ್ಕೋಸ್ಕರ ಇದಕ್ಕೆ ನಿಜವಾಗ್ಲೂ ತಲೆ ಕೆಡ್ಸ್ಕೊತಿರ್ಲಿಲ್ಲಮ್ಮ ನಾನು. ಬಟ್ ಅವನು ಮಾತಾಡಿರೋ ಸ್ಲ್ಯಾಂಗು ಮತ್ತೆ ತಿರ್ಗಿ ಮಾತಾಡಿರೋ ಶೈಲಿ ನನಗೆ ಇದಾಯ್ತು, ತುಂಬಾ ದಯವಿಟ್ಟಮ್ಮ. ಆಮೇಲೆ ಅಮ್ಮ ಕರೆದು ಬಿಟ್ಟು ನಾನು ಹೇಳ್ತೀನಿ, ಅವ್ರು ಕರೀತಾರೆ ಬಿಟ್ಟು ಹೇಳ್ತೀನಮ್ಮ, ನಾನು ಅಲ್ಲಿ ಕೇಸ್ ಹಾಕ್ತಾ ಇದೀನಿ ಅಮ್ಮ, ನಾನು ನಿಮ್ ಗಮನಕ್ಕೆ ತರ್ತಾ ಇದೀನಿ. ನೀವು ಕೇಸ್ ಹಾಕಿದ್ರೆ ನಾನು ಇಲ್ಲಿ ಕರ್ಸಿ ಮಾತಾಡಕ ಇಲ್ಲಿಲ್ಲಮ್ಮ, ನಾನು ಆಗ್ತಾ ಇದ್ದೀನಮ್ಮ, ಪ್ರಾಮಿಸ್ ಪ್ಲೀಸ್ ನಾನು ಆಗ್ತಾ ಇದ್ದೀನಿ ಆಲ್ರೆಡಿ ಅಮ್ಮ. ನಾನು NCR ಮಾಡಿದ್ದೀನಿ ಆಲ್ರೆಡಿ, ಕೋರ್ಟ್ ಹೋಗಿದೆ. ಮಾಡಾಯ್ತಮ್ಮ, ಕೋರ್ಟ್ ಹೋಗಿದೆ. ಯಾಕಂದ್ರೆ ಇಲ್ಲಿಲ್ಲಮ್ಮ, ನಾನು ನಿಮ್ಗೆ ಹೇಳ್ತೀನಿ, ಯಾಕಂದ್ರೆ ಅದು ನನ್ನ ಪರ್ಸನಲ್ ಅಮ್ಮ, ನನ್ನ ಪರ್ಸನಲ್ ನಾನು ಒಬ್ಬ ಹಾಕೊಂಡಿದ್ದೀನಿ. ನಾನು ಮಿಕ್ಕಿದವ್ರದ್ದು ಪರವಾಗಿ ಬಂದಿದ್ದೀನಿ. ನಾನು ಮಿಕ್ಕಿದವ್ರು ಏನೇನ್ ಮಾಡಿದ್ದಾರೆ, ಹೆಂಗೆ ಮಾತಾಡಿದ್ದಾರೆ. ಮಿಕ್ಕ ಈಗ ಅಪ್ಪವ್ರ ಬಗ್ಗೆ ಮಾತಾಡಿದ್ರು, ಅಪ್ಪವ್ರು ಏನ್ ಮಾಡಿದ್ರು ಐ ನೋ ವೆಲ್ ನಿಯರ್ ಅಲ್ವಾ? ಸೊ ನಾನು ಹೇಳ್ತಾ ಇರೋದು ಇದೇ ವಿಷಯ ಅಮ್ಮ. ಆಮೇಲೆ ದರ್ಶನ್ ಅವ್ರ ಬಗ್ಗೆ ಮಾತಾಡೋದು, ದರ್ಶನ್ ಪಾಪ ಒಳಗಡೆ ಇದ್ದ, ಅವ್ರ ಕಷ್ಟ ಅವ್ರಿಗೆ ಗೊತ್ತಿರ್ತದೆ. ಇದ್ದಾಗ ಫೈಟ್ ಮಾಡ್ಬೇಕು, ಇಲ್ದೋದಾಗ ಇವರೆಲ್ಲ ಈ ತರ ನ್ಯೂಸೆನ್ಸ್ ಮಾಡ್ಕೊಂಡು ಓಕೆ ನಮ್ಮ ಮುಂದೆ ಬಂದ್ಬಿಟ್ಟು ಎಲ್ಲವನ್ನ ಬಾರೋ ಯಾರೋ ಗಂಡ್ಸ, ದಿಸ್ ಇಸ್ ನಾನ್ಸೆನ್ಸ್ ಅಮ್ಮ. ರಿಯಲಿ ನೀವಿದ್ದೀರಿ, ಬೇರೆಯವ್ರು ಯಾರು ಇದ್ರೆ ನಾನು ಮಾತಾಡ್ತಿದ್ದೆ, ಪ್ರಾಮಿಸ್. ಯಾಕಂದ್ರೆ ಬಾಯಿ ನಾಲ್ಗೆನೆ ಬರಲ್ಲ ಇದ್ಮೇಲೆ, ನಿಮ್ಮನ್ನ ನೋಡಿದ್ಮೇಲೆ ನಮ್ಗೆ ಆಯ್ತಾ. ಅದಕ್ಕೆ ಅಮ್ಮ ನಾನು ಆಲ್ರೆಡಿ ಕೋರ್ಟಲ್ಲಿ ಇದೆ ಅಮ್ಮ, ಇವಾಗ FIR ಆಗ್ತಾ ಇದೆ, FIR ಬರ್ತಾ ಇದೆ. ಈಗ ನಲ್ಲಿ ಕೇಸ್ ಹಾಕ್ಬಿಟ್ರೆ ಆಮೇಲೆ ಮೂವ್ ಮಾಡ್ತೀನಿ. ಆಮೇಲೆ ನಾನು ಡೆಫಾಮೆನ್ಸ್ ಕೇಸು ಹಾಕ್ತಾ ಇದ್ದೀನಿ, ಎಷ್ಟು ಕೋಟಿಗೆ ಅಂತ ಹೇಳ್ತಾರೆ. ಸೊ ಅಷ್ಟು ಕೇಸ್ ಹಾಕ್ತೀನಿ. ಅಂಡ್ ದೆನ್ ಇವತ್ತು ಸಂಜೆ ವರ್ಷಕ್ಕೆ FIR ಬರ್ತೀನಿ ನಾನು. ಆಮೇಲೆ ಅರೆಸ್ಟ್ ಮಾಡ್ತಾರೋ ಬಿಡ್ತಾರೋ ಅವ್ರ ಕಾನೂನಿದೆ, ಕಾನೂನು ಪ್ರಕಾರ ಮಾಡ್ತೀನಿ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ನಾನು ಕೈ ಮುಗಿಸ್ಬಿಡ್ತೀನಿ. ಏನಕ್ಕೆ ಅಂದ್ರೆ ನನಗೆ ತುಂಬಾ ಹರ್ಟ್ ಆಯ್ತು. ಯಾಕಂದ್ರೆ ನನಗೂ ಮಕ್ಕಳಿದ್ದಾರೆ, ನನಗೂ ನನ್ನ ಹೆಂಡತಿ ಇದ್ದಾರೆ. ಸಮಾಜದಲ್ಲಿ ಅಟ್ಲೀಸ್ಟ್ ಎಷ್ಟು ಓಡಾಡ್ಬೇಕಾದ್ರೆ ಗೌರವ ಬೇಕಲ್ಮ, ಯಾರ ಮುಂದೆ ನಾವು ಮಾತಾಡ್ಬೇಕಾದ್ರು ಏನಾದ್ರು ನಾವು ಬೇರೆಯವ್ರ ಮುಂದೆ ಯಾವ ಥರ ನ್ಯೂಸೆನ್ಸ್ ಆಗಿ ಮಾತಾಡೋದು ತಪ್ಪಲ್ವಮ್ಮ, ಅದು ನಿಜವಾಗ್ಲೂ ಖಂಡಿತ ಕ್ರಮ ತಗೋತೀವಿ.